ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಳ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಆಡಳಿತ ವ್ಯವಸ್ಥೆ ಯಾವ ಮಟ್ಟಿಗೆ ಕುಸಿದಿದೆ ಅಂತಂದರೆ, ಸ್ವತಃ ನ್ಯಾಯಾಧೀಶರ ಬಂದು ಆಡಳಿತ ವ್ಯವಸ್ಥೆಯನ್ನು ಬಡಿದೆಬ್ಬಿಸುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ದೊಡ್ಡ ದುರ್ಘಟನೆ ಆಗುತ್ತೆ, ನೂರಾರು ಜನ ಮಕ್ಕಳು ಫುಡ್ ಪಾಯ್ಸನ್ ಆಗಿ ಅಸ್ವಸ್ಥರಾಗ್ತಾರೆ. ಅಷ್ಟೆಲ್ಲ ಆದರೂ ಸಹ ಈ ಒಂದು ಮುರಾರ್ಜಿ ವಸತಿ ಶಾಲೆಯ ಆಡಳಿತ ಸಿಬ್ಬಂದಿ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಬಹುತೇಕ ಇಡೀ ಜಿಲ್ಲಾಡಳಿತ ಬಂದು ಆ ಒಂದು ಶಾಲೆಗೆ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಇವತ್ತು ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಸೊ ಈ ಒಂದು ಘಟನೆಯಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಇವತ್ತು ಆಡಳಿತ ವ್ಯವಸ್ಥೆ ಈ ಒಂದು ಚಿಕ್ಕೋಡಿಯಲ್ಲಿ ಕುಸಿದಿರ್ತಕ್ಕಂಥದ್ದು. ಸೊ ಯಾವ ಒಂದು ಆ ಮುರಾರ್ಜಿ ವಸತಿ ಶಾಲೆ ಏನೆಲ್ಲ ಆಗಿತ್ತು, ಯಾಕೆ ನ್ಯಾಯಾಧೀಶರು ಭೇಟಿಯನ್ನು ಕೊಟ್ಟರು ಅನ್ನುವಂಥ ಕುರಿತು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇತ್ತೀಚೆಗಷ್ಟೇ ಅಂತಂದರೆ ಕಳೆದ ತಿಂಗಳು 12ನೇ ತಾರೀಕು ಬಹುತೇಕ ಮುರಾರ್ಜಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ಬೆಳಗಿನ ಉಪಹಾರ ಸೇವಿಸಿದ್ರು. ಅದರಲ್ಲಿ ಸುಮಾರು 127ಕ್ಕೂ ಹೆಚ್ಚು ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿತ್ತು. ಅದರಲ್ಲಿ 3 ಜನ ಮಕ್ಕಳಿಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಸುಮಾರು 1 ವಾರದವರೆಗೂ ಕೂಡ ಇಟ್ಟು ಮೇಜರ್ ಕಂಡೀಷನಿಂದ ಅವ್ರನ್ನ ಬದುಕಿಸ್ಕೊಂಡು ಬರಲಾಯಿತು. ಸುಮಾರು 127 ಜನ ಮಕ್ಕಳು ಚಿಕ್ಕೋಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆನ ಕೊಡಲಾಗಿತ್ತು. ಬಹುತೇಕ ಇಡೀ ಜಿಲ್ಲೆಯಲ್ಲೇ ಇದೊಂದು ಅತಿ ದೊಡ್ಡ ಫುಡ್ ಪಾಯ್ಸನ್ ಕೇಸ್ ಅನ್ನುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು. ಇಡೀ ಜಿಲ್ಲಾಡಳಿತವೇ ಅವತ್ತು ಏನಂತಂದರೆ ಓಡಾಟವನ್ನು ನಡೆಸಿತ್ತು. ಮಕ್ಕಳನ್ನ ಹೇಗಾದರೂ ಮಾಡಿ ರಕ್ಷಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಅವತ್ತು ಮಕ್ಕಳನ್ನ ರಕ್ಷಣೆ ಮಾಡುವಂಥ ಕೆಲಸ ಆಯಿತು. ಅದಾದ ಬಳಿಕ ಆಗಿದ್ದು ಏನಂತಂದರೆ, ಯಾಕೆ ಈ ಒಂದು ಘಟನೆ ಸಂಭವಿಸಿತು ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥ ಸಂದರ್ಭದಲ್ಲೇ ಬೆಳಕಿಗೆ ಬಂದಿರೋ ವಿಚಾರ ಏನಂತಂದರೆ, ಅಲ್ಲಿನ ಸ್ವಚ್ಛತೆ ಕಾಪಾಡದ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ ಅನ್ನುವಂಥ ಅಂಶ ಬೆಳಕಿಗೆ ಬಂದಿತ್ತು. ಸೊ ಇಷ್ಟೆಲ್ಲ ಆದರೂ ಕೂಡ ಅದಾದ ಬಳಿಕ ಏನಂತಂದರೆ, ಇಡೀ ಬೆಳಗಾವಿ ಜಿಲ್ಲಾಡಳಿತವೇ ಸ್ವತಃ DHO ಹಿಡ್ಕೊಂಡು ಎಲ್ಲರೂ ಕೂಡ ಏನಂತಂದರೆ ಆ ಒಂದು ಮುರಾರ್ಜಿ ಶಾಲೆಗೆ ಭೇಟಿಯನ್ನು ಕೊಡ್ತಾರೆ. ಜನಪ್ರತಿನಿಧಿಗಳು ಮುರಾರ್ಜಿ ಶಾಲೆಗೆ ಭೇಟಿಯನ್ನು ಕೊಡ್ತಾರೆ. ಅವತ್ತು ಆಗಿರ್ತಕ್ಕಂಥ ಘಟನೆಗೆ ಸಾಕಷ್ಟು ತನಿಖೆಯನ್ನು ನಡೆಸ್ತಾರೆ. ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಾಕೀತುಗಳನ್ನ ಮಾಡ್ತಾರೆ. ಆದರೆ ಇಷ್ಟೆಲ್ಲ ಆದರೂ ಸಹ ಆ ಮುರಾರ್ಜಿ ವಸತಿ ಶಾಲೆ ಸಿಬ್ಬಂದಿಗಳು ಮಾತ್ರ ಎಚ್ಚೆತ್ತುಕೊಂಡಿರಲಿಲ್ಲ. ಅಲ್ಪಸಂಖ್ಯಾತ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೊಡಿ ಗ್ರಾಮದಲ್ಲಿರ್ತಕ್ಕಂಥ ಮುರಾರ್ಜಿ ವಸತಿ ಶಾಲೆ ಸಿಬ್ಬಂದಿಗಳು ಮಾತ್ರ ಕ್ಯಾರೆ ಅಂದಿರಲಿಲ್ಲ. ಸೊ ಅವತ್ತಿನಿಂದ ಇವತ್ತಿನವರೆಗೂ ಸರಿಸುಮಾರು 1 ತಿಂಗಳಾಗ್ತಾ ಬಂತು. 1% ಕೆಲಸ ಕೂಡ ಅಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಅವತ್ತು ಯಾವ ರೀತಿ ಪರಿಸ್ಥಿತಿ ಇತ್ತು, ಇವತ್ತಿಗೂ ಕೂಡ ಅದೇ ರೀತಿ ಪರಿಸ್ಥಿತಿ. ಸೊ ಇದನ್ನು ಕಂಡಿರ್ತಕ್ಕಂಥ ನ್ಯಾಯಾಧೀಶರು ಕೆಂಡಾಮಂಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದರೆ, ಚಿಕ್ಕೋಡಿಯಲ್ಲಿರ್ತಕ್ಕಂಥ ಹಿರಿಯ ದಿವಾನಿ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಹರೀಶ್ ರಂಗನಗೌಡ ಹಾಗೆ ಶ್ರೀ ಸಂದೀಪ್ ಪಾಟೀಲ್ ಅವರು ಅನಿರೀಕ್ಷಿತ ಭೇಟಿಯನ್ನು ಕೊಡ್ತಾರೆ. ಅನಿರೀಕ್ಷಿತ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬಂದಿರತಕ್ಕಂಥ ಚಿತ್ರಣವೇ ಒಂದು ರೀತಿ ಹಾರಿಬಲ್ ಆಗಿತ್ತು ಅಂತ ಹೇಳ್ಬೋದು. ಯಾವ ಫ್ರಿಜ್ಗಳಲ್ಲಿ ತರಕಾರಿಗಳನ್ನ ಫ್ರೆಶ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಸಂಗ್ರಹಣೆ ಮಾಡಿರ್ತಾರೋ, ಅದೇ ಫ್ರಿಜ್ನಲ್ಲಿ ಇಟ್ಟಿರ್ತಕ್ಕಂಥ ತರಕಾರಿಗಳಿಗೆ ಫಂಗಸ್ ಬಂದು ಕೊಳೆತ ನಾರುವಂಥ ಪರಿಸ್ಥಿತಿಯನ್ನು ಕಂಡು ಇವತ್ತು ನ್ಯಾಯಾಧೀಶರು ಗರಂ ಆಗಿರ್ತಕ್ಕಂಥದ್ದು. ಸೊ ಇದು ಬರೀ ತರಕಾರಿ ವಿಷಯ ಮಾತ್ರ ಅಲ್ಲ, ಇಡೀ ಹಾಸ್ಟೆಲ್ ಆಡಳಿತ ವ್ಯವಸ್ಥೆ ಯಾವ ಮಟ್ಟಿಗೆ ಗಬ್ಬೆದ್ದು ನಾರುತ್ತಿತ್ತು ಅನ್ನೋದಕ್ಕೆ ನಾವು ಇವಾಗಲೇ ಏನಂತಾರೆ ವಿಜುವಲ್ಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ. ನೀವು ರೈಟ್ ಸೈಡಲ್ಲಿ ಗಮನಿಸ್ಬೋದಾಗತ್ತೆ ಯಾವ ಮಟ್ಟಿಗೆ ಇವತ್ತು ಅಲ್ಲಿನ ಅವ್ಯವಸ್ಥೆ ವಿಜುವಲ್ಗಳು ನಿಮ್ಮ ಕಣ್ಣು ಮುಂದೆ ಬರ್ತಾ ಇದ್ದಾವೆ. ಸ್ವತಃ ನ್ಯಾಯಾಧೀಶರೇ ಹೋದಂಥ ಸಂದರ್ಭದಲ್ಲಿ ಈ ಎಲ್ಲ ವಿಜುವಲ್ಗಳು ಕೂಡ ಕಣ್ಣು ಮುಂದೆ ಬಂದಿರತಕ್ಕಂಥದ್ದು. ಸರಿಯಾದ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಸರಿಯಾದ ಟಾಯ್ಲೆಟ್ ಕ್ಲೀನಿಂಗನ್ನು ಮಾಡಿಲ್ಲ. ಮಕ್ಕಳು ಹೊತ್ಕೋಬೇಕಾಗಿರ್ತಕ್ಕಂಥ ಮಕ್ಕಳು ಮಲ್ಕೋಬೇಕಾಗಿರ್ತಕ್ಕಂಥ ಬಟ್ಟೆಗಳು ಅಂದರೆ ಅಲ್ಲಿ ಏನು ವ್ಯವಸ್ಥಿತವಾಗಿ ಕೊಡಬೇಕಾಗಿರ್ತಕ್ಕಂಥ ಬೆಡ್ಶೀಟ್ಗಳಿದ್ದಾವೆ, ಅವು ಕೂಡ ಎಂಥ ಸಾಕಷ್ಟು ಗಲೀಜುಗಳಾಗಿದ್ದಾವೆ. ಇನ್ನು ಸರ್ಕಾರದಿಂದ ಮಕ್ಕಳಿಗೆ ಅಂತಲೇ ಫ್ರೀಯಾಗಿ ಕೊಡಬೇಕು, ಮಕ್ಕಳ ಉತ್ತೇಜನ ಹೋಗಬೇಕು, ಮಕ್ಕಳು ಬೇರೆ ಎಲ್ಲೂ ಕೂಡ ಪರ್ಚೇಸ್ ಮಾಡಬಾರ್ದು. ಯಾಕಂತಂದರೆ ವಸತಿ ಶಾಲೆಗಳಿಗೆ ಮುರಾರ್ಜಿ ಶಾಲೆಗಳಿಗೆ ಬರುವಂಥ ಮಕ್ಕಳು ಬಹುತೇಕ ಬಡ ಮಕ್ಕಳಿರ್ತಾರೆ.
ಅವರಿಗೆ ಅನುಕೂಲ ಆಗಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರದಿಂದ ಉಚಿತ ಪುಸ್ತಕಗಳನ್ನ ಕೊಡಲಾಗ್ತಾ ಇದೆ, ಉಚಿತ ಶೂಸ್ಗಳನ್ನ ಕೊಡಲಾಗ್ತಾ ಇದೆ, ಉಚಿತ ಬಟ್ಟೆಗಳನ್ನ ಕೊಡಲಾಗ್ತಾ ಇದೆ, ಬೆಲ್ಟು, ಟೈ, ಹೀಗೆ ಟೂತ್ ಪೇಸ್ಟ್ ಹಿಡ್ಕೊಂಡು ಪೆನ್ಸಿಲ್ ಹಿಡ್ಕೊಂಡು ಪೆನ್ವರೆಗೂ ಕೂಡ ಸರ್ಕಾರದಿಂದ ಇವತ್ತು ಉಚಿತವಾಗಿ ಬರ್ತಾ ಇದೆ. ಆದರೆ ಇದ್ಯಾವುದನ್ನು ಸಹ ಮಕ್ಕಳಿಗೆ ವಿತರಣೆ ಮಾಡ್ದೇನೆ ಒಂದು ಗೋಡೌನ್ನಲ್ಲಿ ಅವುಗಳನ್ನ ಭದ್ರವಾಗಿ ಕೀಲೆ ಹಾಕ್ಕೊಂಡು ಇವತ್ತು ಅಧಿಕಾರಿಗಳು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ನಮ್ಮ ನಿಟ್ಟಿನಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ಇವತ್ತು ಏನಿಬ್ರು ನ್ಯಾಯಾಧೀಶರಿದ್ರು ಅವರೆಲ್ಲರೂ ಕೂಡ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಾನಸಿಕವಾಗಿ ಅವ್ರ ರೀತಿ ಕುಗ್ಗಿ ಹೋಗ್ತಾರೆ. ನೀವು ಆಡಳಿತ ನಡೆಸ್ತಾ ಇದ್ರು, ಇನ್ನೇನು ನಡೆಸ್ತಾ ಇದ್ರು ಅನ್ನುವಂಥ ಸಾಕಷ್ಟು ಆಕ್ರೋಶಭರಿತ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನಡೆದ್ರೂ ಕೂಡ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ತಾಲೂಕು ಆಡಳಿತ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಇವತ್ತು ಹುಟ್ಕೊಳ್ತೆ. ಯಾಕಂತಂದ್ರೆ ಚಿಕ್ಕೋಡಿ ಅಂತಂದ್ರೆ ಬಹುತೇಕ ಜಿಲ್ಲಾ ಕೇಂದ್ರ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ಈ ಒಂದು ಚಿಕ್ಕೋಡಿ ಬರೀ 6 ಕಿಲೋಮೀಟರ್ ದೂರದಲ್ಲೇ ಈ ಒಂದು ಮುರಾರ್ಜಿ ವಸತಿ ಶಾಲೆ ಇರತಕ್ಕಂಥದ್ದು. ಕಳೆದ ತಿಂಗಳಿಂದಷ್ಟೇ ಸಾಕಷ್ಟು ದೊಡ್ಡ ಮಟ್ಟದ ದುರ್ಘಟನೆ ನಡೆದಿದೆ. ಅದಾದ ಬಳಿಕ ಅಧಿಕಾರಿಗಳು ನಿರಂತರವಾಗಿ ಆ ಒಂದು ಶಾಲೆಗೆ ಭೇಟಿಯನ್ನು ಕೊಡೋದ್ರ ಮೂಲಕ ಅಲ್ಲಿನ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಅವತ್ತು ಘಟನೆ ಆಯಿತು. 2 ದಿನದ ಮಟ್ಟಿಗೆ ಅಧಿಕಾರಿಗಳು ಏನು ಅಂತಂದರೆ ಒಂದು ರೀತಿ ಶೋ ಅಪ್ ಮಾಡಿದವರ ರೀತಿಯಲ್ಲಿ ಆ ಒಂದು ಮುರಾರ್ಜಿ ಶಾಲೆಗೆ ಭೇಟಿ ಕೊಟ್ಟಿದ್ದು. ಆದರೆ ಕೊಟ್ಟಾದ ಬಳಿಕ ರಿಸಲ್ಟ್ ಏನು ಬಂತು? ಶೂನ್ಯ. ಇವತ್ತು ನ್ಯಾಯಾಧೀಶರು ಹೋದಂಥ ಸಂದರ್ಭದಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ ಅಂತಂದರೆ ಆಡಳಿತ ವ್ಯವಸ್ಥೆ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಸಾಮಾನ್ಯ ಜನ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬರೀ 6 ಕಿಲೋಮೀಟರ್ ದೂರದಲ್ಲೇ ಇಂಥ ಒಂದು ಅವ್ಯವಸ್ಥೆ ಆಗರವಾಗಿರ್ತಕ್ಕಂಥ ಮುರಾರ್ಜಿ ಶಾಲೆಯಲ್ಲಿ ಇವತ್ತು ಯಾರು ಶ್ರೀಮಂತರ ಮಕ್ಕಳು ಅಲ್ಲಿ ಶಾಲೆಯನ್ನು ಕಲಿತಾ ಇಲ್ಲ, ಯಾವುದೇ ರಾಜಕಾರಣಿಗಳ ಮಕ್ಕಳು ಅಲ್ಲಿ ಶಾಲೆಯನ್ನು ಕಲಿತಾ ಇಲ್ಲ. ಬದಲಾಗಿ ಕಂಪ್ಲೀಟಾಗಿ ಹಿಂದುಳಿದಿರ್ತಕ್ಕಂಥ ಅಲ್ಪಸಂಖ್ಯಾತ ಮಕ್ಕಳು ಇವತ್ತು ಬೇರೆ ಗತಿ ಇಲ್ಲದೆ ತಮ್ಮಂಗೆ ಖಾಸಗಿ ಶಾಲೆಯಲ್ಲಿ ಕಲಿಯೋದಕ್ಕೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಮುರಾರ್ಜಿ ಶಾಲೆಗಳಿಗೆ ಹೋಗಿ ಇವತ್ತು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇವತ್ತು ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ. ಆದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಆ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಫೆಸಿಲಿಟಿಗಳನ್ನ ಕೊಡಬೇಕಾಗಿತ್ತು. ಅದನ್ನ ಮಾನಿಟರ್ ಕೂಡ ಮಾಡಬೇಕಾಗಿರ್ತಕ್ಕಂಥ ಇವತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತ ಅವರು ಕೂಡ ಇವತ್ತು ಒಂದು ರೀತಿ ಕಣ್ಮುಚ್ಚಿ ಕೂತಿರ್ತಕ್ಕಂಥದ್ದು ಒಂದು ರೀತಿ ವಿಪರ್ಯಾಸದ ಸಂಗತಿ ಅಂತ ಹೇಳ್ಬೋದು. ಸೊ ಇವತ್ತು ಜಿಲ್ಲಾಡಳಿತ ಆ ಒಂದು ಆಡಳಿತ ವ್ಯವಸ್ಥೆನ, ಶಾಲೆಯ ಆಡಳಿತ ವ್ಯವಸ್ಥೆನ, ಶಾಲೆಯ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಇವತ್ತು ಇವಿಬ್ಬರು ನ್ಯಾಯಾಧೀಶರೇ ಸ್ವತಃ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ಮಾತನಾಡುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಇವತ್ತು ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದೆ, ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಈ ಒಂದು ಘಟನೆಯಿಂದಲೇ ತಿಳ್ಕೊಳ್ಬೇಕಾಗಿತ್ತು. ಸೊ ಈಗಾಗಲೇ ಏನಂತಂದರೆ ನ್ಯಾಯಾಧೀಶರು ಹೋಗಿ ಆ ಒಂದು ಆಡಳಿತ ವ್ಯವಸ್ಥೆ ವಿರುದ್ಧ ಸಾಕಷ್ಟು ಕೆಂಡಾಮಂಡಲ ಆಗಿರ್ತಕ್ಕಂಥದ್ದು. ಬರೀ 1 ವಾರದೊಳಗಾಗಿ ಈ ಒಂದು ಇಡೀ ವ್ಯವಸ್ಥೆಯನ್ನು ನೀವು ಚೇಂಜ್ ಮಾಡಿಲ್ಲ, ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಬಟ್ಟೆ, ಪುಸ್ತಕ, ಶೂಗಳನ್ನು ಕೊಡದೇ ಇದ್ದರೆ, ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡದೇ ಇದ್ದರೆ ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನನ್ನು ಮಾಡ್ತೀವಿ ಅನ್ನುವಂಥ ವಾರ್ನಿಂಗನ್ನು ಕೊಟ್ಟು ಬಂದಿದ್ದಾರೆ. ಸೊ ಇನ್ನಾದರೂ ಅಲ್ಪಸಂಖ್ಯಾತ ಇಲಾಖೆ ಆಗಿರ್ಬೋದು, ಏನಿವತ್ತು ಮುರಾರ್ಜಿ ಶಾಲೆಯನ್ನು ನಡೆಸತಕ್ಕಂಥ ಅಲ್ಲಿನ ಆಡಳಿತ ವ್ಯವಸ್ಥೆ, ಅಲ್ಲಿನ ಪ್ರಾಂಶುಪಾಲರಾಗಿರ್ಬೋದು, ತಾಲೂಕು ಆಡಳಿತದಲ್ಲಿ ಕೂತಿರ್ತಕ್ಕಂಥ ತಾಲೂಕು ಆಡಳಿತ ಆಗಿರ್ಬೋದು, ಇನ್ನಾದರೂ ಅಲ್ಲಿ ಭೇಟಿಯನ್ನು ಕೊಟ್ಟು ಅಲ್ಲಿನ ಆಡಳಿತ ಅಲ್ಲಿನ ಸುಧಾರಣೆಯನ್ನು ಮಾಡ್ತಾರಾ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ನ್ಯಾಯಾಧೀಶರೇ ಸ್ವತಃ ಬಂದು ಒಂದು ರೀತಿ ವ್ಯವಸ್ಥೆ ವಿರುದ್ಧ ಮಾತನಾಡುವಂಥ ಪರಿಸ್ಥಿತಿ ಬಂದಾಗ ಇನ್ನಾದರೂ ಅಟ್ಲೀಸ್ಟ್ ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ಒಂದು ಸುಧಾರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಾರ ಅನ್ನುವಂಥದ್ರ ಕುರಿತು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.